ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ಬಸವ ಜಯಂತಿಯನ್ನು ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು. ಬಸವೇಶ್ವರ ಅವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಡಾ ಸಂತೋಷ್ ಕುಮಾರ್ ಹಾಗೂ ಇತರ ಗಣ್ಯರು ಪುಷ್ಪನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಡಾ ಸಂತೋಷ್ ಕುಮಾರ್ ಅವರು, ಬಸವಣ್ಣನವರ ಆದರ್ಶ ವಿಚಾರಗಳನ್ನು ಸ್ಮರಿಸಬೇಕು. ಅದೇ ರೀತಿ ಬಸವಣ್ಣ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಪ್ರತಿಯೊಂದು ಧರ್ಮಕ್ಕೂ ಅವರು ಮಾರ್ಗದರ್ಶಕರಾಗಿದ್ದಾರೆ ಎಂದು ಅವರು ಹೇಳಿದರು. ಇವಾಗಿನ ಪ್ರಸ್ತುತ ನಾವು ಅವರ ಹೇಳಿರುವಂತ ಏನು ವಚನಗಳಿದ್ದಾವೆ, ಅವರು ಮಾತನಾಡಿರುವಂತ ಪ್ರತಿಯೊಂದು ಮಾತುಗಳನ್ನು ಸಹ ನಾವು ಅದನ್ನು ಕಂಪೇರ್ ಮಾಡೋದಾದ್ರೆ ಸೈಂಟಿಫಿಕ್ ಆಗಿ ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್ ಆಲ್ಸೋ. ಸೊ ಆ ಒಂದು ಆಧ್ಯಾತ್ಮಿಕ ಆಗಿರ್ಬೋದು ಅಥವಾ ಅವರ ವಸ್ತುನಿಷ್ಠೆ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ಇವತ್ತಿನ ದಿನದಲ್ಲಿಯೂ ಸಹ ನಾವು ನಮ್ಮ ಒಂದು ಕರ್ತವ್ಯದಲ್ಲಿ ಆಗಿರ್ಬೋದು, ನಮ್ಮ ಒಂದು ಜೀವನ ಶೈಲಿಯಲ್ಲಿ ಆಗಿರ್ಬೋದು ನಾವು ಅಳವಡಿಸ್ಕೊಂಡಿದ್ರೆ ಖಂಡಿತ ಒಂದು ಏನು ವಿಶ್ವಗುರು ಅಂತ ಹೇಳ್ಬಿಟ್ಟು ಕರೆಯಲ್ಪಡ್ತಿರುವಂಥ ನಮ್ಮ ಬಸವಣ್ಣನವರ ವಚನಗಳಿಗೆ ಮತ್ತೆ ಅವರು ನಮಗೆ ಹಾಕಿಕೊಟ್ಟಿರುವಂಥ ದಾರಿ ಬಗ್ಗೆ ನಾವು ಪಾತ್ರರಾಗಿರಬೇಕು ಅಂತ ಹೇಳ್ಬಿಟ್ಟು ನನ್ನ ಒಂದು ಸಲಹೆ ಎಲ್ಲರಿಗೂ. ಅದೇ ರೀತಿಯಲ್ಲಿ ಬಸವಣ್ಣನವರದ ಏನು ನಾವು ಒಬ್ಬರಿಗೆ ಸೀಮಿತ ಅಲ್ಲ, ಅವರು ಪ್ರತಿಯೊಂದು ಸಮುದಾಯದವ್ರನ್ನ ಜನಾಂಗದವ್ರನ್ನ ಒಟ್ಟು ಸೇರಿಸ್ಕೊಂಡು ಮುನ್ನಡೆಯುವಂಥ ಒಂದು ರಥ ಆಗಿದ್ರು. ಸೊ ಆ ರಥನ ಎಳ್ಕೊಂಡು ಹೋಗುವಂಥ ಶಕ್ತಿ ಅವತ್ತಿನ ದಿನ 12ನೇ ಶತಮಾನದಲ್ಲಿ ಅವರಿಗಿರುವಂಥ ಒಂದು ಕಷ್ಟಗಳು ನೋವುಗಳನ್ನು ಸಹಿಸಿಕೊಂಡು ಅವರು ದಾರಿ ಎಳೆದಿದ್ದಾರೆ. ಸೊ ಇವತ್ತಿನ ದಿನದಲ್ಲಿ ನಮಗೆ ಆ ಕಷ್ಟ ನೋವುಗಳಿಲ್ಲ. ಕಂಪೇರ್ ಮಾಡೋದಾದ್ರೆ ನಾವು ಇವತ್ತಿನ ದಿನದಲ್ಲಿ ನಾವು ಏನು ಬಸವ ಕಲ್ಯಾಣ ಅಂತೇಳಿ ಕರಿತೀವಿ ಅಥವಾ ಬಿಜಾಪುರದಲ್ಲಿರುವಂಥ ಒಂದು ಕಲ್ಯಾಣ ಮಂಟಪ ಅಂತೇಳಿ ಏನು ಕಟ್ಟಿದ್ದಾರೆ, ಅಲ್ಲಿಂದ ನಾವು ಒಂದು ವೇಳೆ ಮಂಗಳೂರಿಗೆ ಬರಬೇಕಾದ್ರೆ ಇವತ್ತಿನ ದಿನದಲ್ಲಿ ಕೇವಲ ಒಂದು ದಿನದಲ್ಲಿ ಅಥವಾ 4 ಗಂಟೆಯಲ್ಲಿ ಅಥವಾ 1 ಗಂಟೆಯಲ್ಲಿ ಹೆಲಿಕಾಪ್ಟರ್ದಲ್ಲಿ ಬರುವಂಥ ವ್ಯವಸ್ಥೆ ಇದೆ. ಬಟ್ ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಯಾವುದೇ ಇಲ್ಲ. ಒಂದು ಕುದುರೆಯನ್ನು ಏರಿ ಅವರು ಇನ್ನೊಂದು ಜಾಗಕ್ಕೆ ಹೋಗ್ಬಿಟ್ಟು ಅವರು ಅವರ ಬಗ್ಗೆ ಪ್ರವಚನಗಳನ್ನು ಇದನ್ನು ಮಾಡುವಂಥ ವ್ಯವಸ್ಥೆ ಇತ್ತು. ಅಂಥ ಸಂದರ್ಭದಲ್ಲಿ ಅಷ್ಟು ನೋವುಗಳನ್ನು ಕಷ್ಟಗಳನ್ನು ಅನುಭವಿಸಿದಂಥ ಆ ಏಕೈಕ ವ್ಯಕ್ತಿ, ಮಹಾನ್ ವ್ಯಕ್ತಿ ಬಸವಣ್ಣನವರು ಅವತ್ತಿನ ದಿನದಲ್ಲಿ ಒಬ್ಬ ವ್ಯಕ್ತಿನಿಂದ ಇಷ್ಟೆಲ್ಲ ಆಗಿದೆ, ಒಂದು ವಿಶ್ವಗುರು ಮಟ್ಟಕ್ಕೆ ಬಂದಿದ್ದಾರೆ ಅಂತಂದರೆ ನಮ್ಮಲ್ಲಿ ಇರುವಂಥ ನಾವು ಒಬ್ಬೊಬ್ಬರು ಅಳವಡಿಸ್ಕೊಂಡು ಜೀವನವನ್ನು ರೂಪಿಸ್ಕೊಳ್ಳೋದಾದರೆ ಖಂಡಿತವಾಗಿ ವಿಶ್ವಗುರುಗೆ ನಾವು ನಮನ ಸಲ್ಲಿಸುವಂಥದ್ದು ಮತ್ತೆ ಅವರ ಒಂದು ಆಚರಣೆ ಇವತ್ತಿನ ದಿನ ನಾವೇನು ಹುಟ್ಟುಹಬ್ಬ ಅಂತೇಳಿ ಮಾಡ್ತಾ ಇದೀವಲ್ಲ ಅದಕ್ಕೆ ನಾವು ಪಾತ್ರರಾಗಿದ್ದೇವೆ. ಬಳಿಕ ಕರಾವಳಿ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಚೆನ್ನಬಸಪ್ಪ ಮಾತನಾಡಿ, ಪ್ರತಿ ವರ್ಷ ಕೂಡ ಸರ್ಕಾರ ಅನುದಾನ ನೀಡುತ್ತದೆ. ಮುಂದಿನ ವರ್ಷದಿಂದ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಈ ಮೂಲಕ ಮನವಿ ಸಲ್ಲಿಸುತ್ತೇವೆ ಎಂದು ಹೇಳಿದರು. ನಾವು ಪ್ರತಿ ವರ್ಷವೂ ಸಹ ಈ ಜಗದ್ಗುರು ಬಸವೇಶ್ವರ ಒಂದು ಕಾರ್ಯಕ್ರಮ ಜಯಂತಿಯನ್ನ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಬಹಳ ವಿಜೃಂಭಣೆಯಿಂದ ಟೌನ್ ಹಾಲ್ನಲ್ಲಿ ಮತ್ತು ಬೇರೆ ಬೇರೆ ಪ್ಲೇಸಲ್ಲಿ ಮಾಡಿದಂಥ ವಿಚಾರ ನಮ್ಮ ಗಮನಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಈ ವರ್ಷ ಏನಾಗಿದೆ ಅಂದರೆ ಎಲೆಕ್ಷನ್ ಬರ್ತಿದ್ದರಿಂದ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಮಾಡಲಿಕ್ಕೆ ಅವಕಾಶ ಇಲ್ಲ. ಸರಳವಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಹಾಗೆ ನಾವು ಪ್ರತಿ ವರ್ಷವೂ ನಮಗೆ ಈ ಜಗದ್ಗುರು ಬಸವೇಶ್ವರ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ನಮಗೆ ಸಹಾಯಧನವನ್ನು ಕೊಡ್ತಾ ಇದ್ದಾರೆ. ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜೇಶ್ ಜಿ, ಅಧ್ಯಕ್ಷರಾದ ಎಚ್ಎಸ್ ಗುರುಮೂರ್ತಿ, ಉಪಾಧ್ಯಕ್ಷ ರಾಜೇಂದ್ರಪ್ಪ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.